ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮ್ಮೂಸ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಬೇಸಿಕ್ ಕ್ರೋಶಾ ಕುಚ್ಚು ಕ್ಲಾಸ್ 2 ನೋಡೋಣ. ನಾನಿಲ್ಲಿ 6 ಎಳೆ ಸಿಲ್ಕ್ ಥ್ರೆಡನ್ನು ತೊಗೊಂಡಿದ್ದೀನಿ. ಹಾಗೆ ನಿಡಲ್ ನಂಬರ್ 10.075 mm ತೊಗೊಂಡಿದ್ದೀನಿ. ಇಲ್ಲೇ ಮೊದಲಿಗೆ ನಾನು ಬಟ್ಟೆಗೆ ಒಂದು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಸೀರೆಗೆ ಹಾಕೋರಾದರೆ ಸೀರೆ ಫ್ರಂಟ್ ಸೈಡಿಂದ ಶುರು ಮಾಡಬೇಕಾಗತ್ತೆ. ಇವಾಗ 2 ಚೈನ್ ತೊಗೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಲಾಕ್ ಮಾಡಿಕೊಂಡು 2 ಚೈನ್ ತೊಗೊಳ್ತಾ ಇದ್ದೀನಿ ಈ ರೀತಿ. ನೆಕ್ಸ್ಟು ನಿಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಲಾಕ್ ಪಕ್ಕದಲ್ಲೇ ನಾನು ನಿಡಲ್ನ ಚುಚ್ಕೊಂಡು ಹಿಂದ್ಗಡೆಯಿಂದ ಮತ್ತೆ ದಾರನ ತೊಗೊಂಡ್ಬರ್ತಾ ಇದ್ದೀನಿ. ಇವಾಗ ನಿಡಲ್ ಮೇಲೆ 3 ದಾರ ಇದೆ, 2ರಲ್ಲೊಂದು ಮತ್ತು 2ರಲ್ಲೊಂದು. ಇವಾಗ ಈ ರೀತಿ ಮಾಡಿದೆ, ಅದು ಡಬಲ್ ಕ್ರೋಶೆ ಆಗುತ್ತೆ. ಇವಾಗ ಮತ್ತೆ ನಿಡಲ್ ಮೇಲೆ ಒಂದು ಸತಿ ದಾರ ತೊಗೊಂಡು ಬಟ್ಟೆಗೆ ಚುಚ್ತಾ ಇದ್ದೀನಿ ನಿಡಲ್ನ. ಮತ್ತು ಹಿಂದ್ಗಡೆಯಿಂದ ಒಂದು ಸತಿ ಥ್ರೆಡನ್ನು ತೊಗೊಂಡು ಇವಾಗ ನಿಡಲ್ ಮೇಲೆ ಮತ್ತೆ 3 ದಾರ ಆಗಿರುತ್ತೆ, 2ರಲ್ಲೊಂದು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯೇ ನಾವು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಾ ಹೋಗ್ಬೋದು. ಇವಾಗ ಮತ್ತೆ ನಿಡಲ್ ಮೇಲೆ ಒಂದು ಸತಿ ದಾರ ತೊಗೊಂಡು ನಿಡಲ್ನ ಬಟ್ಟೆಗೆ ಚುಚ್ಚಿ ಹಿಂದ್ಗಡೆಯಿಂದ ದಾರ ತೊಗೊಂಡು ಮತ್ತೆ 2ರಲ್ಲೊಂದು ಮಾಡ್ತಾಯಿದ್ದೀನಿ. ಇದೇ ರೀತಿ ನಾವು ಹಾಕ್ತಾ ಹೋದರೆ ಡಬಲ್ ಕ್ರೋಶೆ ಕಂಬಗಳಾಗ್ತವೆ. ನಾನಿಲ್ಲಿ ನಿಮಗೆ ಈ ಡಿಸೈನ್ ತೋರಿಸಲಿಕ್ಕೆ 6 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 5 ಆಗಿದೆ. ನಾನು ಇನ್ನೊಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ. ಇವಾಗ 6 ಡಬಲ್ ಕ್ರೋಶೆ ಕಂಬಗಳನ್ನ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ನಾನು 3 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 1 2 3. ನೀವಿಲ್ಲೇ ಸೀರೆಗೆ ಹಾಕ್ಕೊಳ್ಳೋದಾದರೆ ನಿಮಗೆ ಕುಚ್ಚು ಎಷ್ಟು ದಪ್ಪ ಬೇಕಾಗುತ್ತೋ ಅಷ್ಟು ದಪ್ಪ ನೋಡಿಕೊಂಡು ಚೈನ್ಸ್ಗಳನ್ನ ಹಾಕ್ಕೋಬೋದು. ಸೀರೆಗೆ 4 to 5 ಚೈನ್ಸ್ನ ಹಾಕ್ಕೋಬೋದು. ಇಲ್ಲಿ 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ನಾನಿಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ಡಬಲ್ ಕ್ರೋಶೆ ಕಂಬದಿಂದಲೇ ಲಾಕನ್ನು ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ. ನಿಡಲ್ ಮೇಲೆ ಒಂದು ಸತಿ ದಾರನ ತೊಗೊಂಡು ಬಟ್ಟೆಗೆ ಸುಚ್ಚಿ ಮತ್ತು ಹಿಂದ್ಗಡೆಯಿಂದ ಥ್ರೆಡನ್ನು ತೊಗೊಂಡು ನಿಡಲ್ ಮೇಲೆ 3 ದಾರ ಇರುತ್ತೆ, 2ರಲ್ಲೊಂದು ಮಾಡ್ತಾಯಿದ್ದೀನಿ. ಇದೇ ರೀತಿ ನಾನು ಇಲ್ಲಿ ಕಂಬಗಳನ್ನ ಮಾಡ್ತಾ ಹೋಗ್ತೀನಿ. ಇಲ್ಲಿ 6 ಕಂಬಗಳನ್ನ ಮಾಡ್ತಾಯಿದ್ದೀನಿ. ನೀವು ಏನಾದರೂ ಕಂಬಗಳ ಮಧ್ಯೆ ಬೀಡ್ಸ್ ಬೇಕಿದ್ರೆ 3 ಕಂಬ ಆದಮೇಲೆ ಒಂದು ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ಮತ್ತೆ 3 ಡಬಲ್ ಕ್ರೋಶೆ ಕಂಬಗಳನ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ನಾನಿಲ್ಲಿ ಯಾವುದೇ ರೀತಿಯಾದ ಬೀಡ್ಸ್ನ ಆ್ಯಡ್ ಮಾಡ್ತಿಲ್ಲ, ಖಾಲಿ ಕಂಬಗಳನ್ನ ಮಾತ್ರ ಮಾಡ್ತಾಯಿದ್ದೀನಿ. 6 ಕಂಬಗಳಾದಮೇಲೆ ಒಂದು ಬೀಡ್ಸನ್ನು ಆ್ಯಡ್ ಮಾಡ್ತೀನಿ ಈ ರೀತಿ. ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾಯಿದ್ದೀನಿ. ಕಂಬಗಳನ್ನ ಹಾಕುವಾಗ ಒಂದು ಹಿಂದೆ ಒಂದು ಮುಂದೆ ಈ ರೀತಿ ಹಾಕಬಾರ್ದು. ಆದಷ್ಟು ಕಂಬಗಳದ್ದು ಎತ್ತರ ಅಥವಾ ಸಮನಾಗಿ ಬರೋ ರೀತಿ ನೋಡ್ಕೋಬೇಕು. ಹಾಗೆ ಬಟ್ಟೆಯಲ್ಲಿ ಸುಚ್ಚಿರುವಂಥ ಕಂಬಗಳ ಸೈಜು ಸಹ ಒಂದೇ ರೀತಿಯಾಗಿ ಬರೋ ರೀತಿ ನಾವು ನೋಡ್ಕೊಳ್ಬೇಕಾಗತ್ತೆ. ಒಂದು ಕಂಬ ಹಿಂದೆ ಒಂದು ಕಂಬ ಮುಂದೆ ಆದರೆ ಡಿಸೈನ್ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ ಅಂತೇಳ್ಬಿಟ್ಟಷ್ಟೇ ಈ ರೀತಿ. ನಾನು ಹಾಫ್ ಡಬಲ್ ಕ್ರೋಶೆ ಮತ್ತು ಲಾಕ್ನ ಯೂಸ್ ಮಾಡಿ ಯಾವ ರೀತಿ ಸೀರೆಗೆ ಕುಚ್ಚು ಹಾಕ್ಬೋದು ಅನ್ನೋದನ್ನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ನೋಡಿ. ಇವಾಗ ನಾನು ಇಲ್ಲೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದೇ ಬೀಡ್ ಆ್ಯಡ್ ಮಾಡಬೇಕು ಅಂತೇನಿಲ್ಲ, ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇರುತ್ತೋ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಬೀಡನ್ನು ಹಾಕ್ಕೊಳ್ಬೋದು. ನಾನಿಲ್ಲೇ 2 mm ಸೈಜಿಂದ ಒಂದು ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬೀಡ್ ಆ್ಯಡ್ ಮಾಡಿದ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ, ಬೀಡ್ ಲಾಕ್. ಈ ರೀತಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಬೀಡನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಿಡಲ್ ಮೇಲೆ ಒಂದು ದಾರನ ಸುತ್ತಕೊಂಡು ಬಟ್ಟೆಗೆ ನೀಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸುಚ್ಕೊಂಡು ಹಿಂದ್ಗಡೆಯಿಂದ ಥ್ರೆಡನ್ನು ತಗೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕಾಗುತ್ತೆ. ನಿಡಲ್ ಮೇಲೆ 3 ದಾರ ಇರುತ್ತೆ, 2ರಲ್ಲೊಂದು ಮಾಡಿದರೆ ಡಬಲ್ ಕ್ರೋಶೆ ಆಗುತ್ತೆ. ಇವಾಗ ನೆಕ್ಸ್ಟು ಮತ್ತೆ ನಿಡಲ್ ಮೇಲೆ ಒಂದು ಸತಿ ದಾರ ತಗೊಂಡು ಅದರ ಪಕ್ಕದಲ್ಲೇ ಚುಚ್ಚಿ ಮತ್ತೆ ಹಿಂದ್ಗಡೆಯಿಂದ ದಾರ ತಗೊಂಡು 2ರಲ್ಲೊಂದು ಮಾಡಬೇಕು. ಕೆಲವೊಂದು ಸತಿ ಈ ರೀತಿ ದಾರ ನಮಗೆ ಪೂರ್ತಿಯಾಗಿ ಬಂದಿರೋದಿಲ್ಲ, ಆವಾಗ ಈ ರೀತಿ ಸ್ವಲ್ಪನೇ ಹಿಂದಕ್ಕೆ ತಗೊಂಡು ಮತ್ತೆ ದಾರನ ತಗೊಂಡ್ಬಿಟ್ರೆ ಆಗೋಗುತ್ತೆ. ಮತ್ತು ನಿಡಲ್ನ ಚುಚ್ಕೊಂಡು ಈ ರೀತಿ ದಾರ ಹಿಂದೆ ಮುಂದೆ ಆದಾಗೆ ನೋಡ್ಕೊಂಡು ಹೋಗಬೇಕಾಗುತ್ತೆ. ನಾನಿಲ್ಲಿ ಮತ್ತೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 3 ಡಬಲ್ ಕ್ರೋಶೆಟ್ ಆಯಿತು.
ಮತ್ತು ನಿಡಲ್ ಮೇಲೆ ದಾರನ ಸುತ್ತಕೊಂಡು ಪಕ್ಕದಲ್ಲೇ ಬಟ್ಟೆಗೆ ಸುಚ್ಚಿ ಹಿಂದ್ಗಡೆಯಿಂದ ದಾರನ ತೊಗೊಂಬಂದು ಎರಡರಲ್ಲೊಂದು ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ಮತ್ತು ಹಿಂಡಲ್ ಮೇಲೆ ದಾರ ತೊಗೊಂಡು ಬಟ್ಟೆಗೆ ಸುಚ್ಚಿಕೊಂಡು ಹಿಂದ್ಗಡೆಯಿಂದ ಥ್ರೆಡನ್ನು ತೊಗೊಂಬಂದು ಎರಡರಲ್ಲೊಂದು ಇವಾಗ 4 ಡಬಲ್ ಕ್ರೋಶಾ ಕಂಬಗಳನ್ನ ನಾನು ಮಾಡ್ಕೊಂಡಿದ್ದೀನಿ. ಇವಾಗ 6ನೇ ಡಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. 5 ಡಬಲ್ ಕ್ರೋಶಾ ಕಂಬ ಆಗಿತ್ತು, ನಾನು 6ನೇದು ಮಾಡಿಕೊಂಡೆ. ಇವಾಗ ಮತ್ತೆ ನಾವು 3 ಚೈನ್ಸ್ನ ಹಾಕೊಳ್ಳೋಣ. ನಾನಿಲ್ಲಿ ಸ್ಯಾಂಪಲ್ ಮಾಡಿ ತೋರಿಸ್ತಾ ಇರೋದ್ರಿಂದ ಇಲ್ಲಿ ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ನಿಮ್ಮ ಸೀರೆಗೆ ಮಾಡ್ಕೋಬೋದು. ಬಿಗಿನರ್ಸ್ ಆದರೆ ನೀವು ಸೀರೆಗೆ ಹಾಕಬೇಕು ಅಂತೇನಿಲ್ಲ, ನಿಮ್ಮ ಮನೇಲಿರುವಂಥ ಯಾವುದಾದ್ರೂ ವೇಸ್ಟ್ ಖರ್ಚಿಪ್ಪು ಅಥವಾ ನಿಮ್ಮದು ಹಳೆ ಸೀರೆಗೆ ಹಾಕಿ ಪ್ರಾಕ್ಟೀಸ್ ಮಾಡ್ಕೋಬೋದು. ಈ ರೀತಿ ಡಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 6 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಳ್ತೀನಿ. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತೇಳಿ ನಾನಿಲ್ಲಿ ಸ್ಪೀಡ್ ಮಾಡ್ತಾ ಇದ್ದೀನಿ. ಇದೇ ಥರ ಡಬಲ್ ಕ್ರೋಶಾ ಯೂಸ್ ಮಾಡಿಕೊಂಡು ಬೀಡನ್ನು ಯೂಸ್ ಮಾಡಿಕೊಂಡು ಸೀರೆಗೆ ಹಾಕಿರುವಂಥ ಒಂದು ಡಿಸೈನನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬೀಡ್ ಸೈಜು ಸ್ವಲ್ಪ ದೊಡ್ಡದು ತೊಗೊಂಡಿದ್ದೀನಿ, ಅಲ್ಲಿ ಬೀಡ್ ಸೈಜು ಸ್ವಲ್ಪ ಶುಗರ್ ಬೀಡ್ಸ್ನ ತೊಗೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಬೀಡನ್ನು ನಾನು ಮಧ್ಯೆ ಹಾಕ್ಕೊಂಡಿದ್ದೀನಿ, ಅಲ್ಲೇ ಕಂಬಗಳ ಮಧ್ಯೆ ಹಾಕ್ಕೊಂಡು ಯಾವ ರೀತಿ ಸೀರೆ ಕುಚ್ಚನ್ನ ಹಾಕಬೇಕು ಅಂಥೇಳಿ ಸಿಂಗಲ್ ಸ್ಟೆಪ್ನಲ್ಲೇ ತೋರಿಸಿದ್ದೀನಿ. ಬೇಕಿದ್ದರೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವಲ್ಲಿ ಆ ವಿಡಿಯೋನೂ ಸಹ ಚೆಕ್ ಮಾಡ್ಬೋದು. ಈ ರೀತಿ ಡಬಲ್ ಕ್ರೋಶಾ ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೊಂದು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶಾ ಕಂಬದಿಂದ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಟ್ಟೆಗೆ ಹಾಕಿ ತೋರಿಸ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಸೀರೆಗೆ ಪೂರ್ತಿ ಎಂಡ್ವರೆಗೂ ಇದೇ ರೀತಿ ಮಾಡಬೇಕಾಗುತ್ತೆ. ನೀವು ಸ್ಟಾರ್ಟಿಂಗ್ 6 ಕಂಬ ತೊಗೊಂಡಿದ್ರಲ್ವ, ಎಂಡಿಂಗಲ್ಲೂ ಸಹ ಸೀರೆಗೆ 6 ಕಂಬದಿಂದನೇ ಆದಷ್ಟು ಎಂಡಿಂಗ್ ಮಾಡಬೇಕಾಗುತ್ತೆ ಈ ರೀತಿ. ಯಾರಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಯಾರಾದರೂ ಸೀರೆ ಕುಚ್ಚು ಆರ್ಡ್ರ್ಗಳನ್ನ ಕೊಡೋರಿದ್ದರೆ ಈ ಕೆಳಗಡೆ ತೋರಿಸುವಂಥ ನಂಬರ್ಗೆ ನೀವು ಆರ್ಡರ್ ಸಹ ಕೊಡ್ಬೋದು. ಯಾರಾದರೂ ಬೇಬಿ ಕುಚ್ಚುಗಳನ್ನ ಹಾಕ್ಕೊಳ್ಬೇಕು, ನಮಗೆ ಹಾಕ್ಕೊಳ್ಳೋಕೆ ಬರಲ್ಲ ಅನ್ನೋರಂಥರಿಗೆ ನಾನು 10 ರೀತಿಯ ಬೇಬಿ ಕುಚ್ಚುಗಳು ಅನ್ನೋಂಥದ್ದು ಒಂದು ವಿಡಿಯೋ ಐ ಬಟನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಸಹ ನೀವು ನೋಡ್ಬೋದು. ಈ ರೀತಿ ಡಬಲ್ ಕ್ರೋಶಾ ಕಂಬಗಳನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 6 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಂಡಾದ್ಮೇಲೆ ನಾನು ಮತ್ತೆ 3 ಚೈನ್ಸ್ನ ತಗೊಂಡು ಮತ್ತೆ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ತಾಯಿದ್ದೀನಿ ಈ ರೀತಿ. ನಿಮಗೆ ವಿಡಿಯೋ ತುಂಬ ಸ್ಪೀಡು ಅಂತ ಅನಿಸಿದರೆ ಸೆಟ್ಟಿಂಗ್ನಲ್ಲಿ ಹೋಗಿ ಸ್ವಲ್ಪ ಸ್ಲೋ ಮಾಡಿಕೊಂಡು ಸಹ ನೀವು ವಿಡಿಯೋನ ವಾಚ್ ಮಾಡಿ ಸೀರೆ ಕುಚ್ಚನ್ನು ಕಲ್ತ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ತ್ರಿಬಲ್ ಕ್ರೋಶಾನ ಹಾಕಬೇಕು, ಹಾಗೆ ಪಿಕೌಟ್ ಡಿಸೈನ್ನ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಯಾರಾದರೂ ಇಷ್ಟ ಇದ್ದರೆ ನೆಕ್ಸ್ಟ್ ವಿಡಿಯೋನ ಸಹ ವಾಚ್ ಮಾಡಿ. ನಾನಿವಾಗ 6ನೇ ಡಬಲ್ ಕ್ರೋಶಾ ಕಂಬನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ. ನೋಡಿ ಫೈನಲ್ ಆಗಿ ಡಿಸೈನ್ ಈ ರೀತಿಯಾಗಿ ಬಂದಿದೆ. ನೀವು ಸೀರೆಗೆ ಹಾಕ್ಕೊಳ್ತಾ ಇದ್ರೆ ತುಂಬ ಟೈಟಾಗಿ ಲಾಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಆದಷ್ಟು ಬೇಸ್ ಲೈನನ್ನು ಫ್ರೀಯಾಗಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಸೀರೆ ಸುಕ್ಕಾಗೋ ಚಾನ್ಸಸ್ ಸಹ ಇರುತ್ತೆ. ಈ ರೀತಿ ಎಂಡಲ್ಲಿ 2 ಚೈನ್ನ ಹಾಕ್ಕೊಂಡು ದಾರನ ಟ್ರಿಮ್ ಮಾಡಿಕೊಂಡು ದಾರನ ಸ್ವಲ್ಪ ಎಳ್ಕೊಳ್ತಾ ಇದ್ದೀನಿ. ಫ್ಯಾಬ್ರಿಕ್ ಗ್ಲೂವಿಂದ ಗಮ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ಅಕಸ್ಮಾತ್ ನೀವು ಕುಚ್ಚಲ್ಲಿ ಕಟ್ಕೊಳ್ತೀನಿ ಅನ್ನೋದಿದ್ರೆ ಈ ರೀತಿ ಸೇರಿಸ್ಕೊಂಡು ಕುಚ್ಚಿನಲ್ಲೇ ಮಧ್ಯೆ ಸಹ ಕಟ್ಕೊಳ್ಬೋದು. ನಾನಿಲ್ಲಿ ಗಮ್ ಮಾಡಿದ್ದೀನಿ. ಇವಾಗ ಈ ಡಿಸೈನ್ಗೆ ಕುಚ್ಚನ್ನು ಕಟ್ಟಿ ಹೇಗೆ ಕಾಣಿಸುತ್ತೆ ಅಂತೇಳಿ ತೋರಿಸ್ತೀನಿ. ನಾನಿಲ್ಲಿ ಕುಚ್ಚು ಕಟ್ಟೋಕ್ಕೆ 75 ಎಳೆ ದಾರಗಳನ್ನ ತೊಗೊಂಡಿದ್ದೀನಿ. ಡಬಲ್ ಮಾಡಿದಾಗ ಅದು 150 ಥ್ರೆಡ್ಸ್ ಆಗುತ್ತೆ. ನೀವು ನಿಮಗೆ ಎಷ್ಟು ದಪ್ಪನಾಗಿ ಕುಚ್ಚು ಬೇಕಾಗುತ್ತೋ ಅಷ್ಟು ದಾರಗಳನ್ನ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಕುಚ್ಚು ಕಟ್ಟಾದಮೇಲೆ ಡಿಸೈನ್ ಅನ್ನೋದು ಈ ರೀತಿಯಾಗಿ ಕಾಣಿಸುತ್ತೆ. ನೀವು ಸಹ ನಿಮ್ಮ ಫ್ರೀ ಟೈಮ್ನಲ್ಲಿ ಈ ಡಿಸೈನ್ನ ಟ್ರೈ ಮಾಡಿ ಒಮ್ಮೆ ನೋಡಿ. ಈ ಒಂದು ಡಿಸೈನಿಗೆ ನೀವು
300 to 350 ಚಾರ್ಜಸ್ನ ಮಾಡ್ಕೋಬೋದು. ಪ್ರೈಸ್ ಅನ್ನೋದು ನಿಮ್ಮ ಏರಿಯಾ ಮೇಲೆ ಚೇಂಜಸ್ ಆಗ್ತಾ ಇರುತ್ತೆ, ನೋಡಿಕೊಂಡು ನೀವು ಚಾರ್ಜಸ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.